ನೀವು ಭಗವದ್ಗೀತೆ ಮತ್ತು ಉಪನಿಷತ್ತೇ ನಿಮ್ಮ PhD ಸಬ್ಜೆಕ್ಟ್ ಆಗಿದ್ದರಿಂದ ನಮ್ಮ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ನಿಮ್ಮ ಫೇವ್ರೆಟ್ ಭಗವದ್ಗೀತೆಯ ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡಬಹುದಾ? ಒಂದಕ್ಕೆ ನಿಲ್ಸಕ್ಕಾಗತ್ತ ಲೈಫು? ಒಂದು ಅಂತ ನಾನು ನಿಲ್ಸಕ್ಕೆ ಆಗಲ್ಲ. ಯಾಕಂದ್ರೆ ಟಾಪ್ 3-4 ಅಂತ ಇಟ್ಕೋಬಹುದು. ಯಾಕೆ ಗೊತ್ತಾ, ಜೀವನದಲ್ಲಿ ಎಲ್ಲ ಸರಿಪಡಿಸ್ಕೋಬೇಕಾಗತ್ತಲ್ವಾ. ಮೊದಲನೇದಾಗಿ ಮನುಷ್ಯ ಅರ್ಥ ಮಾಡ್ಕೋಬೇಕಾಗಿರೋದನ್ನೇ ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ ಅಹಂ ಆದಿಂ ಚ ಮಧ್ಯಂಚ ಭೂತಾನಾಂ ಅಂತಮೇವಚ. ಮನುಷ್ಯ ಮೊದಲು ತಿಳ್ಕೋಬೇಕಾಗಿರೋದು ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧದಲ್ಲಿ ಪರಮಾತ್ಮನ ಚೈತನ್ಯ ಅಹಂ ಆತ್ಮ ಗೂಢಕೇಶ ಸರ್ವಭೂತಸ್ಯ ಸ್ಥಿತಃ, ಎಲ್ಲ ಜೀವಿಗಳಲ್ಲಿರೋ ಎನರ್ಜಿನೂ ನಾನೇ ಅನ್ನೋದು ಪರಮಾತ್ಮ ಹೇಳ್ಕೊಟ್ಟಿದ್ದನ್ನ ನಾವು ತಿಳ್ಕೊಂಬಿಟ್ರೆ ಯಾವ ಜಾತಿ ಭೇದ ಅವ್ರಂಥವ್ರು ಅವ್ರ ಮೇಲೂ ಇವ್ರ ಕೀಳು ಇವ್ರು ಇದ್ದು ಫಸ್ಟ್ ಇದನ್ನು ತಿಳ್ಕೊಂಬಿಡ್ತೀವಿ. ನಾವೆಲ್ಲರೂ ಒಂದೇ ಎನರ್ಜಿ ಅಂತ ಅನ್ನೋದನ್ನ. ಸೆಕೆಂಡ್ ಒನ್ ಏನನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ, ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮನುಷ್ಯ ಪ್ರಾಣಿಗಳು ನಾವೆಲ್ಲ ಆಗಿರೋರು ತುಂಬ ತಪ್ಪುಗಳನ್ನು ಮಾಡ್ತೀವಿ, ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ, ಏನೇನೋ ಮಾಡಿದ್ರು ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ಪರಮಾತ್ಮ ಹೇಳ್ತಾನೆ, ನನ್ನೊಬ್ಬನಲ್ಲಿ ನೀನು ಬಂದು ಶರಣಾಗು, ನಾನು ನಿನಗೆ ಮುಕ್ತಿಯನ್ನು ಪರಮಗತಿಯನ್ನು ಮುಕ್ತಿಯನ್ನು ಕೊಡ್ತೀನಿ, ನಿನಗೆ ಆ ದಾರಿಲಿ ಹೋಗೋ ದಾರಿನೂ ತೋರಿಸ್ತೀನಿ ಅಂತ ಹೇಳ್ತಾನೆ ಅಂದಾಗ ಹೆಲ್ಪ್ಲೆಸ್ ಆದ ನಾವೆಲ್ಲರೂ ಮನುಷ್ಯರು ನಮ್ಗೆ ಅದೊಂದು ಬೇಕೇ ಬೇಕು. ಇದಾದಮೇಲೆ ನಾವೆಲ್ಲರೂ ಜೀವನದಲ್ಲಿ ಹುಟ್ಟಿದ್ದೀವಿ, ನಾವೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತಂದಾಗ ಎಲ್ಲರೂ ನಾವು ಏಳು ಬೀಳುಗಳನ್ನು ನೋಡ್ತಾನೆ ಹೋಗ್ತೀವಿ. ಆವಾಗ ನಮಗೇನು ಬೇಕು ಅಂದರೆ ಉದ್ಧರೇದಾತ್ಮರಾತ್ಮಾನಾಂ ಆತ್ಮಾನಾಂ ಅವಸಾದಯೇತ್. ನೀನು ಕೆಳಗೆ ಬಿದ್ದೋಗಿದ್ದೀನಿ ಅಂತ ಅಧೋಗತಿಗೆ ಹೋದಾಗ ನಿನ್ನ ಅಕ್ಕಪಕ್ಕದ ಮನೆಯವರು, ಎದುರು ಮನೆಯವರು, ಪಕ್ಕದ ಮನೆಯವರು, ಫ್ರೆಂಡ್ಸು ಯಾರು ಬಂದು ಉದ್ಧಾರ ಮಾಡಲ್ಲ. ಉದ್ಧರೇದಾತ್ಮರಾತ್ಮಾನಾಂ, ನಿನ್ನ ಆತ್ಮವನ್ನು ನೀನೇ ಉದ್ಧಾರ ಮಾಡ್ಕೊಂಡು ಎದ್ದೋಳು. ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ರೆಸ್ಪೆಕ್ಟ್, ಆಮೇಲೆ ನಿನಗೆ ನೀನೇ ಗೌರವ ಕೊಟ್ಕೊಂಡು ನಿನಗೆ ನೀನೇ ಚೈತನ್ಯ ತಂದ್ಕೊಂಡು ನೀನು ಮೇಲೆದ್ದೇಳಬೇಕು. ಸೊ ಇಷ್ಟಿದ್ರೆ ಸಾಕಲ್ಲ. ಎಲ್ಲ ಜೀವಾತ್ಮದಲ್ಲೂ ಎನರ್ಜಿ ಅವನೇ, ನನಗೆ ನಾನೇ ಮೋಟಿವೇಟ್ ಮಾಡ್ಕೋಬೇಕು. ಅಲ್ಟಿಮೇಟ್ಲಿ ನಾನು ಹೋಗಿ ಅವನಿಗೆ ಶರಣಾಗತಿ ತೊಗೋಬೇಕು. ಸೊ ದಿಸ್ ಇಸ್ ದ ಜರ್ನಿ. ಇದ್ರ ಮಧ್ಯದಲ್ಲಿ ಟಾಪ್ 3ನಲ್ಲಿ ಇನ್ನೊಂದು ಸೇರಿಸ್ಕೊತೀನಿ. ಅದೇನು ಅಂತ ಹೇಳಿದ್ರೆ, ಎಲ್ಲ ನಾವು ಮಾಡಿದ ತಕ್ಷಣ ಆಗೋಗೋದಿಲ್ಲ. ಅದಕ್ಕೆ ದೇವರೇ ಹೇಳ್ತಾನೆ, ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧಿ ಕಿಲ್ಬಿಷಃ ಅಂತ. ಪ್ರಯತ್ನ ಇವನ್ ಅಡುಗೆ ಮಾಡೋದು ಕಲಿಬೇಕು ಅಂದ್ರೂ ಪ್ರಯತ್ನ ಎಲ್ಲ ಪ್ರಯತ್ನ ಮಾಡ್ತಾ ಇರು. ಯೋಗಿ ಅಂತ ಅನ್ನಿಸ್ಕೊಳ್ಳೋನು ಎಲ್ಲವನ್ನು ಪ್ರಯತ್ನ ಮಾಡಿನೇ ಪಡ್ಕೊಳ್ತಾನೆ. ಯಾವುದು ಕ್ವಿಕ್ಕಾಗಿ ರೆಡಿಮೇಡ್ ಫುಡ್ ಥರ ಹಿಂಗೆ ಬಂದು ನಿನ್ನ ಹತ್ರ ಬರಲ್ಲ ಅಂತ. ಇದಿಷ್ಟು ಜೀವನದ ಪಾಠ.